ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ಪಾರ್ಟ್ 1 ವಿಡಿಯೋದಲ್ಲಿ ನೋಡಿದರೆ ಯಾವ ಥರ ಮೆಸ್ ಹಾಕೋದು, ಕಡ್ಡಿಗಳೆಲ್ಲ ಯಾವ ಥರ ಹಾಕ್ತಾರೆ, ದಾರ ಎಲ್ಲ ಹೆಂಗೆ ಟೈಟ್ ಎಳಿತಾರೆ ಅಂತ. ಮತ್ತು ಈಗ ಪಾರ್ಟ್ 2 ವಿಡಿಯೋದಲ್ಲಿ ನೋಡ್ತೀರಾ ಯಾವ ಥರ ಮೆಸ್ ಕೂತ್ಕೊಳ್ಳುತ್ತೆ, ಯಾವ ಥರ ಟೈಟ್ ಎಳಿತಾರೆ, ಎಷ್ಟು ಫೈನಲ್ ಫಿನಿಶಿಂಗ್ ಎಷ್ಟಡಿ ಇದೆ ಎಲ್ಲ ಸಂಪೂರ್ಣವಾಗಿ ನೋಡ್ತೀರಾ. ಬನ್ನಿ ವಿಡಿಯೋದಲ್ಲಿ ನೋಡೋಣ. ಮತ್ತೊಮ್ಮೆ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ವಿಡಿಯೋದಲ್ಲಿ ಏನಪ್ಪ ನೋಡಿದ್ದೀರಿ ಅಂತಂದರೆ, ನೀವು ನಮ್ಮ ಬಜ್ಜಿ ತೋಟಕ್ಕೆ ಕಡ್ಡಿಗಳನ್ನೆಲ್ಲ ಯಾವ ಮೆಜರ್ಮೆಂಟ್ಗೆ ಹಾಕ್ತಾರೆ, ಯಾವ ಥರ ನಿಲ್ಲಿಸಿ ಕಡ್ಡಿಗಳನ್ನೆಲ್ಲ ಯಾವ ಥರ ಟೈಟ್ ಹಾಕ್ತಾರೆ ಅಂತೆಲ್ಲ ನೋಡಿದ್ರಿ. ಆದರೆ ಈ ಒಂದು ವಿಡಿಯೋದಲ್ಲಿ ನೋಡ್ಬಿಟ್ಟು ಮೆಸ್ನ ಯಾವ ಥರ ಒಂದು ಹಾಕ್ತಾರೆ, ಹಾಕ್ಬಿಟ್ಟು ಅದನ್ನ ಯಾವ ಥರ ಹೊಲಿತಾರೆ, ಯಾವ ಒಂದು ಹೈಟಿಗೆ ಹಾಕ್ತಾರೆ, ಯಾವ ಥರ ಇರುತ್ತೆ ಒಂದು ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತೀರಾ. ಈ ಒಂದು ಮೆಸ್ ವಿಚಾರಕ್ಕೆ ಬರ್ತದೆ ತುಂಬ ವೆರೈಟಿಗಳಿದ್ದಾವೆ. ಅದರಲ್ಲಿ ನಾನು ತಂದಿದ್ದ ವೆರೈಟಿ ಬಂದ್ಬಿಟ್ಟು ಟೇಪ್ ಮೆಸ್ ಅಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು ನನಗೆ 1 ಸ್ಕ್ವೇರ್ ಮೀಟರು 17 ರೂಪಾಯಿ ಬಿತ್ತು. ಇದರಲ್ಲಿ ಮೋನೋ ಮೆಸ್ ಅಂತ ಕೂಡ ಬರುತ್ತೆ, ಅದು ಬಂದ್ಬಿಟ್ಟು ಸ್ಕ್ವೇರ್ ಮೀಟ್ರು 23 ಇಂದ 24 ರೂಪಾಯಿ ಆಗ್ಬೋದು. ಈ ಮೆಸ್ಗೂ ಆ ಮೆಸ್ಗೆ ಏನಪ್ಪ ಕಂಪ್ಯಾರಿಸನ್ ಅಂತ ಹೇಳೋದಾದರೆ, ನೀವು ಟೇಪ್ ಮೆಸ್ ಅನ್ನೋದು ಸ್ವಲ್ಪ ಬಿಸಿಲನ್ನ ಅವಾಯ್ಡ್ ಮಾಡ್ತೈತೆ, ನೆರಳು ಬೀಳ್ತೈತೆ ಗಿಡದ ಮೇಲೆ. ಆದರೆ ಮೋನೋ ಮೆಸ್ಸಲ್ಲಿ ಅಷ್ಟೊಂದು ನೆರಳು ಬೀಳೋದಿಲ್ಲ, ಡೈರೆಕ್ಟ್ ಹಂಗೆ ಬೀಳ್ತಾ ಇರ್ತೈತೆ. ಲೈಫ್ ವಿಚಾರಕ್ಕೆ ಬರೋದಾದರೆ ಮೋನೋ ಮೆಸ್ ಸರಿ, ಇದು ಟೇಪ್ ಮೆಸ್ ಅನ್ನೋದು ಸ್ವಲ್ಪ ಲೈಫ್ ಕಡಿಮೆ ಬರ್ತೈತೆ. ಆದರೆ ಬೆಳೆ ಸಾಕೋದ್ರಲ್ಲಿ ಟೇಪ್ ಮೆಸ್ ಮಾತ್ರ ನಂಬರ್ 1. ಅದರಲ್ಲಿ ಬೆಳೆ ಚೆನ್ನಾಗಿ ಆಗ್ತೈತೆ, ಅದು ಲೈಫ್ ಚೆನ್ನಾಗಿ ಬರ್ತೈತೆ. ನೀವು ನಿಮ್ಮ ಒಂದು ಅವಶ್ಯಕತೆಗೆ ತಕ್ಕಂಗೆ ನೀವು ಯಾವ ಮೆಸ್ ಹಾಕ್ಬೋದು, ಏನು ಎತ್ತ ಅಂದ್ಬಿಟ್ಟು ಬಜೆಟೆಲ್ಲ ಪ್ಲ್ಯಾನ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಒಂದು ಮೆಸ್ ಹಾಕೋ ಪ್ರೊಸೀಜರ್ಗೆ ಬಂದ್ಬಿಟ್ಟು ಕೆಲಸದವ್ರಿಗೆ ಈಸಿ ಆಗ್ಬೇಕಂತಂದರೆ, ಬೆಳೆ ಇಡೋದಕ್ಕಿಂತ ಮೊದಲಂದರೆ ಅವ್ರು ಆರಾಮಾಗಿ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಅದು ಬೆಳೆ ಇಟ್ಟ ಮೇಲೆ ಅವರು ಸ್ವಲ್ಪ ಹುಷಾರಾಗಿ ಸ್ವಲ್ಪ ನಿಧಾನ ಕೂಡ ಆಗ್ತೈತೆ. ನೋಡಿ, ನಮ್ಮ ಬೆಳೆ ಇರೋದ್ರಿಂದ ಸ್ವಲ್ಪ ಕಾಲಿಗೆ ಇಟ್ಕೊಳ್ಳೋದು, ಓಡಾಡೋದೆಲ್ಲ ಸ್ವಲ್ಪ ಹುಷಾರಾಗಿ ಓಡಾಡಬೇಕು, ಇಲ್ಲಾಂತಂದರೆ ಗಿಡಗಳು ಹೊರಟೋಗ್ಬಿಡ್ತೈತೆ. ಬಜ್ಜಿಗೆ ಸ್ವಲ್ಪ ನಿಧಾನವಾಗಿ ಹಾಕ್ತಾರೆ. ಆದರೆ ಕೆಲವೊಂದು ಸೀಸನ್ನಲ್ಲಿ, ಬೇಸಿಗೆಯಲ್ಲಿ, ಆ ಟೈಮಲ್ಲೆಲ್ಲ ಫಸ್ಟ್ ಮೆಸ್ ಹಾಕ್ಬಿಟ್ಟೆ ಬೆಳೆ ಇಡಬೇಕಾಗ್ತದೆ. ಇದು ನಾವು ಹಾಕಿರೋದು ಬಂದ್ಬಿಟ್ಟು ಮಳೆಗಾಲ ಚಳಿಗಾಲ ಟೈಮ್ ಅಲ್ವಾ. ಸೊ ಹಂಗಾಗಿ ಬೆಳೆ ಇಟ್ಟು ಒಂದು 15 ತಿಂಗಳು, ಕೆಲವರು 1.5 ತಿಂಗಳು 2 ತಿಂಗಳಿಗೂ ಹಾಕ್ತಾರೆ. ನಾನು ಬಂದ್ಬಿಟ್ಟು 1.5 ತಿಂಗಳಿಗೆ ಹಾಕ್ತಾಯಿದ್ದೀನಿ. ನಮ್ಮ ಕ್ಯಾಪ್ಸಿಕಮ್ ತೋಟಕ್ಕೆ ಬಂದ್ಬಿಟ್ಟು ಗಿಡ ಹೊಂದ್ಬಿಟ್ಟು 15 ದಿನಕ್ಕೆ ನಾನು ಮೆಸ್ ಹಾಕ್ಸಿದೆ. ಅದೇ ಬೇಸಿಗೆಯಲ್ಲಿ ಏನಾದರೂ ನೀವು ಕ್ಯಾಪ್ಸಿಕಮ್ ಆಗಿರ್ಬೋದು, ಬಜ್ಜಿ ಹಾಕಿರ್ಬೋದು ಪ್ಲಾನ್ ಮಾಡಿದ್ದೀರ ಅಂತಂದರೆ ಫಸ್ಟು ನೀವು ಮೆಸ್ ಹಾಕ್ಸ್ಬಿಡ್ಬೇಕು. ಅದಾದಮೇಲೆ ನೀವು ಗಿಡ ನಾಟಿ ಮಾಡಬೇಕಾಗ್ತದೆ, ಇಲ್ಲಾಂತಂದರೆ ಬೆಳೆ ಆಗೋದು ತುಂಬ ಕಷ್ಟ. ಈ ಒಂದು ಬಿದ್ರ ಕಡ್ಡಿ ರೇಟ್ ಎಷ್ಟು ಬಿತ್ತು ಅಂತ ನೀವು ಕೇಳ್ಬೋದು. ಈ ಒಂದು ಕಡ್ಡಿ ಬಂದ್ಬಿಟ್ಟು ನನಗೆ ಡೆಲಿವರಿ ಬಂದ್ಬಿಟ್ಟು 48 ರೂಪಾಯಿಗೆ ಸಿಕ್ತು. ಯಾಕೆ ಈ ಬಿದ್ರ ಕಡ್ಡಿ ನಾನು ಆಯ್ಕೆ ಮಾಡಿದ್ದಪ್ಪ ಅಂತಂದರೆ, ಇದು ಬಂದ್ಬಿಟ್ಟು ಸ್ವಲ್ಪ ಲೈಫ್ ಚೆನ್ನಾಗಿ ಬರ್ತೈತೆ. ಸೊ ಹಂಗಾಗಿ ಆದ ಕಾರಣ ನಾನು ಈ ಒಂದು ಬಿದ್ರ ಕಡ್ಡಿನ ಹಾಕಿದ್ದೀನಿ. ನೀಲಗಿರಿ ಹಾಕ್ಬೋದು, ಹಾಕಿದ್ರೆ ಏನಪ್ಪ ಅಂತಂದರೆ ಸ್ವಲ್ಪ ನೆಲದಲ್ಲಿ ಹಾಕಿರ್ತಕ್ಕಂಥದ್ದು ನೆಕ್ಸ್ಟ್ ಬೆಳೆಗೆ ಹಾಕ್ಬೇಕಂದ್ರೆ ಅದನ್ನ ಕಟ್ ಮಾಡಬೇಕಾಗ್ತೈತೆ. ಸೊ ಲೈಫ್ ಇರಲ್ಲ. ಈ ಬಿದ್ರ ಕಡ್ಡಿ ಅನ್ನೋದು ಸ್ವಲ್ಪ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಅದನ್ನು ಕಟ್ ಮಾಡೋಂಗಿಲ್ಲ, ಅದಕ್ಕೆ ಗೆದ್ಲಿಡೋದಿಲ್ಲ. ಸೊ ಹಂಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ನನಗೆ ಲೈಫು ಬರ್ತೈತೆ. ಸ್ವಲ್ಪ ಅಮೌಂಟ್ ಜಾಸ್ತಿ ಅದನ್ನು ಒಂದು 2 ಬೆಳೆ 3 ಬೆಳೆ 4 ಬೆಳೆವರೆಗೂ ಆಗ್ತದೆ. ಸೊ ಹಂಗಾಗಿ ನಾನು ಬಿದ್ರ ಕಡ್ಡಿ ಹಾಕಿದ್ದೀನಿ. ಈ ಮೆಸ್ಸಲ್ಲಿ ಟಾಪಲ್ಲಿ ಮಾತ್ರ ಟೇಪ್ ಮೆಸ್ ಹಾಕ್ತಾರೆ. ಸೈಡ್ಗಳಲ್ಲಿ ಬಂದ್ಬಿಟ್ಟು ಇನ್ಸೆಕ್ಟ್ ಮೆಸ್ ಹಾಕಲೇಬೇಕು. ಏನಕ್ಕಪ್ಪ ಈ ಒಂದು ಇನ್ಸೆಕ್ಟ್ ಮೆಸ್ ಹಾಕೋದಂತಂದರೆ, ಸೈಡ್ಗಳಲ್ಲಿ ಫುಲ್ಲು ಕೀಟ ಬಾಧೆ ಜಾಸ್ತಿ ಇರ್ತೈತೆ, ಮೇಲೆ ಬರೋ ಚಾನ್ಸಸ್ ತುಂಬ ಕಡಿಮೆ. ಸೊ ಹಂಗಾಗಿ ಸೈಡಲ್ಲಿ ಇನ್ನೂ ಸಣ್ಣ ಸಣ್ಣ ಜಾಲದ ಥರ ಇರ್ತೈತೆ, ಅದನ್ನು ಹಾಕೋದ್ರಿಂದ ನಮಗೆ ಇನ್ಸೆಕ್ಟ್ಸ್ ಎಲ್ಲ ಒಳಗಡೆ ಹೋಗೋದು ತುಂಬ ಅವಾಯ್ಡ್ ಆಗ್ತದೆ. ನೋಡಿ, ಇದೇನೇ ಇನ್ಸೆಕ್ಟ್ ಮೆಸ್ ಅಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು ಸ್ಕ್ವೇರ್ ಮೀಟ್ರ್ ಬಂದ್ಬಿಟ್ಟು 34 ರೂಪಾಯಿ ಬೀಳುತ್ತೆ. ಇದೇ ರೇಟ್ ಜಾಸ್ತಿ ಆಗೋದು. ಬಟ್ ಇದು ಹಾಕಿದ್ರೇ ನಮ್ಮ ತೋಟಕ್ಕೆ ರಕ್ಷಣೆ ಕೂಡ ಸಿಗೋದು. ಈ ಒಂದು ಮೆಸ್ ಕೆಲಸನ ಎಲ್ಲರೂ ಮಾಡೋಕ್ಕಾಗಲ್ಲ. ಇದಕ್ಕೆ ಮಾಡ್ಬೇಕಂತಂದರೆ ಕೆಲವು ಸ್ಕಿಲ್ ಇರ್ತಕ್ಕಂಥ ಲೇಬರ್ಗಳೇ ಬೇಕಾಗ್ತದೆ. ಹಂಗಾಗಿ ನೋಡಿ, ಇವರು ಚೆನ್ನಾಗಿ ಮೆಸ್ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಇಲ್ಲಿ ಕೊಟ್ಟಿರ್ತೀನಿ, ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೀವು ಎಷ್ಟೇ ದೂರ ಇದ್ದರೂ ಕೂಡ, ನಮ್ಮ ಕಡೆ ಲೇಬರ್ಸ್ ಇಲ್ಲ ಈ ಥರ ಮಾಡೋರು ಅನ್ನೋರಿದ್ರು ಕೂಡ, ಇವ್ರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನೀವು ಮೇಂಟೈನ್ ಮಾಡಿಕೊಂಡು ಅಲ್ಲಿರೋಕ್ಕೆ ವ್ಯವಸ್ಥೆ ಮಾಡಿಕೊಡಿ. ನಿಮ್ದು ಎಷ್ಟೇ ಬೈಲಿದ್ರು, ಎಷ್ಟೇ ಮಾಡ್ಬೇಕಂತಂದ್ರೆ ಖಂಡಿತವಾಗಿ ಬಂದು ನಿಮ್ಮ ಫ್ಲಾಟ್ಗೆ ಬಂದು ಮಾಡಿಕೊಡ್ತಾರಂತೆ.
ಈ ಒಂದು ಮೆಸ್ ಅನ್ನೋದು ನಮ್ಮ ಬೆಳೆಗಳಿಗೆ ಸುರಕ್ಷಾ ಕವಚ ಇದ್ದಂಗೆ. ಈ ಒಂದು ಮೆಸ್ನ ಎಲ್ಲ ಬೆಳೆಗಳಿಗೆ ಹಾಕ್ಬೋದು ಅಂದರೆ ಖಂಡಿತ ಅಲ್ಲ, ಕೆಲವೊಂದು ಬೆಳೆಗಳಿಗೆ ಮಾತ್ರ ಅವಶ್ಯಕತೆ ಇದೆ, ಹಾಕಲೇಬೇಕು. ಅದರಲ್ಲೂ ಬಜ್ಜಿ ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಚಾಮಂತಿ ತೋಟಗಳು ಅವಕ್ಕೆಲ್ಲ ಹಾಕ್ತಾರೆ. ಇದರಿಂದ ಹಾಕೋ ಉದ್ದೇಶ ಏನಪ್ಪ ಅಂತಂದರೆ, ಇದನ್ನು ಹಾಕೋದು ಬಿಸಿಲನ್ನು ಅವಾಯ್ಡ್ ಮಾಡಲಿಕ್ಕೆ. ನೇರವಾಗಿ ಬಿಸಿಲು ಬಿದ್ದರೆ ಕಾಯಿಲೆ ಡ್ಯಾಮೇಜ್ ಆಗ್ತದೆ. ಸೊ ಹಂಗಾಗಿ 2 ಬಂದ್ಬಿಟ್ಟು ಕೀಟ ಬಾಧೆಯಿಂದ ರಕ್ಷಣೆಗಾಗಿ, 3ನೇದು ಬಂದ್ಬಿಟ್ಟು ಸ್ವಲ್ಪ ಸೆಕ್ಯೂರಿಟಿನ ಇರ್ತದೆ ನಮ್ಮ ತೋಟಕ್ಕೆ. ಇದನ್ನು ಮೀರಿ ಬರೋದು ತುಂಬ ಕಷ್ಟ. ಸೊ ಹಂಗಾಗಿ ಇದನ್ನು ಹಾಕೋದು. ಬೆಳಗ್ನಿಕೆ ಎಷ್ಟಪ್ಪ ನೀನು ಹಿಡಿಯೋದು? ಏನಿದ್ರು ಹಿಂಗಂದ್ರೂ ಇಲ್ಲ ಇದ್ರೆ ಎಷ್ಟೇ ಹೋದ್ರೆ ನಿಮ್ದು ಇಲ್ಲೇ ರೆಕಾರ್ಡ್ ಆಗ್ಬಿಟ್ಟಿರ್ಬೇಕು. ಇಷ್ಟೆಲ್ಲ ಮಾಡಿನೂ ಸಹ ನಾವು 5 ದಿನಕ್ಕೊಂದ್ಸಲ ಔಷಧಿ ಕಂಪಲ್ಸರಿ ಹೊಡಿಲೇಬೇಕು. ಇಲ್ಲ ಅಂತಂದ್ರೆ ನಮ್ಮ ತೋಟ ಕಂಟ್ರೋಲ್ ಅಲ್ಲಿ ಇರೋದೇ ಇಲ್ಲ. ಇನ್ನು ಓಪನ್ ಫೀಲ್ಡ್ ಅಲ್ಲಿ ಬೆಳಿತೀವಿ ಅಂತಂದ್ರೆ ನೀವು ಅಂದಾಜ್ ಮಾಡ್ಕೋಬಹುದು. ಇಷ್ಟೆಲ್ಲ ಮಾಡಿ 5 ದಿನಕ್ಕೆ ಔಷಧಿ ಹೊಡಿತೀವಿ ಅಂತಂದ್ರೆ ಓಪನ್ ಫೀಲ್ಡ್ ಅಲ್ಲಿ ಮಾಡಿದ್ರೆ ಇನ್ನು ಎಷ್ಟು ದಿನಕ್ಕೆ ಔಷಧಿ ಹೊಡಿಬೇಕು ನೋಡಿ. ಫೈನಲ್ ಟಚ್ ಈ ತರ ಇದೆ, ಈ ತರ ಬಂದಿದೆ. ಕ್ಲಿಯರ್ ಆಗಿ ಒಂದೊಂದು ಕೋಲು ಈ ತರ ನಿಲ್ಸಿದ್ದಾರೆ. ನಾನು ಒಂದು ಎಡವಟ್ ಮಾಡ್ಕೊಂಡೆ. ನಾನು ಕಡ್ಡಿಗಳನ್ನ ನೇರವಾಗಿ ನಡೆಸಬೇಕಾಗಿತ್ತು, ಆದರೆ ಈಗ ಕತ್ತರಿ ಹಾಕಿರೋದ್ರಿಂದ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ನನಗೆ ಫ್ಯೂಚರಲ್ಲಿ. ನೋಡಿ ಈ ಥರ ತುಂಬ ಟೈಟಾಗಿ ಕಡ್ಡಿಗಳು ಕೂಡ ಎಲ್ಲ ಗ್ರಿಪ್ಪಾಗಿ ನಿಂತಿದ್ದಾವೆ. ಈ ಥರ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ತೋಟಕ್ಕೆ. ನಿಮ್ಗೇನಾದರೂ ಕೆಲಸ ಈ ಥರ ಮಾಡ್ಬೇಕಂದ್ರೆ ಗೊತ್ತಲ್ಲ, ಇವನ್ನ ಕಾಂಟ್ಯಾಕ್ಟ್ ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬು, ಲೈಕು, ಶೇರು ನನಗೆ ತುಂಬ ಅವಶ್ಯಕತೆ ಇದೆ. ಅಂದಂಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವರೆಲ್ಲ ಕೆಲಸ ಮುಗಿಸ್ಕೊಂಡು ಪಾಪ ಮನೇಲಿ ಕಡೆ ಹೋದ್ರು. ಇನ್ನು ನಾನು ನಮ್ಮ ತೋಟಕ್ಕೆ ಸ್ವಲ್ಪ CC ಕ್ಯಾಮ್ರಾ ಹಾಕಬೇಕಾಗಿತ್ತು. ಇಷ್ಟೆಲ್ಲ ಆಯ್ತಲ್ವಾ, ಅದನ್ನು ಕಾಪಾಡಲಿಕ್ಕೆ ಒಂದು ಪ್ರಾಪರ್ಟಿಗೆ CC ಕ್ಯಾಮ್ರಾ ಬೇಕಲ್ವಾ. ಸೊ ಹಂಗಾಗಿ ನಾನು ಒಂದು CC ಕ್ಯಾಮ್ರಾ ಫಿಟ್ ಮಾಡಿಬಿಟ್ಟು ಮನೆ ಕಡೆ ಬಂದೆ. 3 ಎಕರೆಗೆ ಎಷ್ಟು ಕಡ್ಡಿಗಳು ಬಿತ್ತು ಅಂತ ನೀವು ಕೇಳ್ಬೋದು. ಸುಮಾರು ಒಂದು 1500 ಕಡ್ಡಿ ಬಿದ್ದೈತೆ. ಮಿಕ್ಕವೇ ನೀವೇ ನೋಡ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆ ಬಂದೆ. ಇದು ಇವತ್ತಿನ ಕತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡ್ರಪ್ಪ. ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್, ಟೇಕ್ ಕೇರ್, ಸಿಗೋಣ.